Yeah, hi guys. Good evening. Welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವಾಗ ಮನೆಯವರೆಲ್ಲ ಊಟ ಮಾಡಿಕೊಂಡು ಸಂಜೆ ಆಗಿದೆ ಆಲ್ರೆಡಿ. ಇಟ್ಸ್ 4 o'clock. ಸೊ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಆಗ್ತಾ ಇದ್ದೀವಿ. ಅವ್ರು ರೆಡಿ ಆಗ್ತಾ ಇದ್ದಾರೆ. ನಾನು ಅದಕ್ಕೆ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಇವಾಗ ನಾನು ಔಟ್ಫಿಟ್ಟಿಂಗ್ ಇದೆ ನೋಡ್ಕೊಂಬನ್ನಿ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ನೋಡಿ ನಮ್ಮ ಮಮ್ಮಿಯವ್ರು ಹಿಂಗೆ ರೆಡಿ ಆಗಿದ್ದಾರೆ. ಹಾಯ್. ನಮ್ಮ ಪರ್ಣಿ ಮೇಡಮ್ ಅವ್ರು ನೋಡಿ. ಹಾಯ್ ಹಾಯ್. ನಮ್ಮ ಅತ್ತಿಗೆಯವ್ರು ಹಿಂಗೆ ರೆಡಿ ಆಗವ್ರೆ. ಹಾಯ್ ಮಾಡಿ. ಹಾಯ್ 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 ಹಾಯ್. ಅವ್ರು ಲಿಪ್ಸ್ಟಿಕ್ ಹಾಕೊಂಡಿಲ್ವಂತೆ ಗೈಸ್. ಸಿ ಎಷ್ಟು ಬ್ಯೂಟಿ ಕಾನ್ಷಿಯಸ್ ಅವರೆಲ್ಲ. ಬೆಳಿಗ್ಗೆಯಿಂದ ಸ್ವಲ್ಪ ಮನೆ ಕೆಲಸ ಅದು ಇದು ಮಾಡಿದೆ. ಸೊ ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ನಮ್ಮ ಅಜ್ಜಿ ಒಬ್ಬರು ಬರಬೇಕು. ಸೊ ಅವರೊಬ್ಬರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಊಟ ಮಾಡ್ಕೊಂಡು ನಾನು ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ರೆಡಿಯಾಗಿದ್ದೆ. ಸೊ ಅದೇ ಗ್ಯಾಪಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ. ಸೊ ಕಮೆಂಟ್ ಮಾಡಿ ನೋಡೋಣ, ಗೆಸ್ ಮಾಡಿ ಕಮೆಂಟ್ ಮಾಡಿ, ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಯಾವ ದೇವಸ್ಥಾನ ಅಂತ. ಸೊ ಈಗ ಹೋದರೆ ನಾವು ಅರೌಂಡ್ ಅಲ್ಲಿಗೆ ಒಂದು 5 ಆಗುತ್ತೆ. 4 ಈಗ ಆಲ್ರೆಡಿ. ಸೊ 1:45 to 50 minutes ಬೇಕು. ಸೊ 5 ಆಗುತ್ತೆ. 5 o'clock ಆದರೆ ಅಲ್ಲಿಂದ ಪ್ರಸಾದ ಅಲ್ಲೇ ಕೊಡ್ತಾರಂತೆ. ಸೊ ಮೋಸ್ಟ್ಲಿ ಅಲ್ಲೇ ಪ್ರಸಾದ ತಿನ್ಕೊಂಡು ರಾತ್ರಿ ಊಟ ಏನು ಮಾಡೋಂಗಿಲ್ಲ ಹಂಗಾರೆ ಇವ್ರ ಮನೇಲಿ ಅಲ್ವಾ, ಅಡುಗೆ ಮಾಡಲ್ಲ ಅಲ್ವಾ? ಓ ಇದಾ ಪ್ಲ್ಯಾನು ಗೈಸ್, ಇದು ಪ್ಲ್ಯಾನು. ದೇವಸ್ಥಾನಕ್ಕೆ ಏನಕ್ಕೆ ಸಂಜೆ ಹೋಯ್ತವ್ರೆ ಅಂತಂದರೆ ಮನೇಲಿ ರಾತ್ರಿ ಅಡುಗೆ ಮಾಡೋಕ್ಕಾಗಲ್ಲ, ರೇಷನ್ ಮಿಕ್ಬಿಡುತ್ತೆ ಅಂತ. ಸಿ ನಮ್ಮ ಮಿಡಲ್ ಕ್ಲಾಸ್ ಅವ್ರು ಎಲ್ಲಿದ್ರು ಅದನ್ನು ತೋರಿಸ್ತಾರೆ, ಅದಿರಬೇಕು. ಸೊ ರಾತ್ರಿ ಅಡುಗೆ ಮಾಡಬಾರ್ದು, ಅಡುಗೆ ಮಾಡೋಕ್ಕೆ ಏನೋ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು, ಅಥವಾ ಅಡುಗೆ ಮಾಡೋದೇ ಬೇಡ ರೇಷನ್ ಉಳ್ಕೊಂಬಿಡ್ಲಿ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, ಐಡಿಯಾ ಎಲ್ಲ ಸಖತ್ತಾಗಿದೆ. ಸೊ ನೋಡಿ. ಸೊ ಇವಾಗ ಕಾರ್ ಎತ್ಕೊಂಡು ಹೋಯ್ತಾರದು. ಏನು ಬೇಕು ನಿನಗೆ? ಬಾ 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 ಹೋಗೋಣ, ಕಾರಲ್ಲಿ ಹೋಗೋಣ ಬಾ. ಪರ್ಣಿ ಬತ್ತವಳೆ ಹಿಡ್ಕೊ. ಬಾ. ಟೋಪಿ ಹಾಕ್ಸ್ಕೊಬಿಡು ಗೈಸ್. ಟೋಪಿ ಹಾಕ್ಸ್ತಾವ್ರೆ ಅವಳಿಗೆ, ಯಾಕೆಂದರೆ ಸಿಕ್ಕಾಪಟ್ಟೆ ಚಳಿ ಅಲ್ವಾ. ಸೊ ಅದಕ್ಕೆ ಟೋಪಿ ಹಾಕ್ತಾರೆ. ಟೋಪಿ ಹಾಕ್ಸ್ಕೊಬಿಡು. ಮಂಕಿ ಕ್ಯಾಪ್ ನನಗೆ ಚಿಕ್ಕ ವಯಸ್ಸಲ್ಲಿ ಹಾಕಿರೋದು ನೆನಪೇ ಇಲ್ಲ ಗೈಸ್. ಕಳ್ಳ ಪೊಲೀಸ್ ಆಡೋವಾಗ ಹಾಕಂತಿದ್ವೇನು ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಯಾಕೆ ಹಾಕಿಲ್ಲ ಅಂದರೆ ನಾವು ಚಿಕ್ಕವರು ಅಂತಲೇ ಹಾಕಿಲ್ವಂತೆ ಗೈಸ್. ಇಂಥ ಕೌಂಟ್ರ್ ಕೊಟ್ಟರು ನೋಡಿ ನಮ್ಮ ಹೊತ್ತಿಗೆ. ಬಾ ಮನೆ ಬಾ ಹೋಗೋಣ ನಾವು, ಹಿಡ್ಕೊ. ಬನ್ನಿ ಆಯಿತು. ಚಪ್ಪಲ್ ಎಲ್ರಮ್ಮ ಇಳ್ದು? ಚಪ್ಪಲ್ ಯಾಕೆ? ಸಾಕ್ಸ್ ಹಾಕಿದಿರಿ? ಬನ್ನಿ ಆಯಿತು. ಮಳೆ ಬಂತು. ಓಹೋ ಮೇಡಮ್ ಅವ್ರು ನಿಧಾನಕ್ಕೆ ಇಳಿತಾವ್ರೆ. ಇಳೀರಿ ಮೇಡಮ್. ನಿಧಾನ. ಗುಂಡಾ ಬಾಯ್ ಕಣ, ಮನೆ ಹತ್ರ ಹುಷಾರು. ಬೇಡ ಹುಷಾರು ಕಣ, ಮನೆ ಹತ್ರ ಯಾರಿಗೂ ಬಿಡ್ಬೇಡ ಒಳಗಡೆ ಬರೋಕ್ಕೆ, ಆಯ್ತಾ? ಬಾಯ್ ಗುಂಡಾ. ಬಾಯ್ ಗೈಸ್. ಗುಂಡ ಮನೇಲಿ ಒಬ್ಬನೇ ಅವನೇ. ತಗೊಂಡೆ. ಗುಂಡ ಮನೇಲಿ ಒಬ್ಬನೇ ಅವನೇ. ಸೊ ಅಪ್ಪಾಜಿ ಅಣ್ಣ ಎಲ್ಲ ಹೋಗಿದ್ದಾರೆ. ಅಮ್ಮ ಅಂಗಡಿ ಕದನೇ ಹಾಕಿಲ್ಲಲ್ಲಮ್ಮ. ಇರಿ ಗೈಸ್, ಅಂಗಡಿ ಕದ ಎಳೆದು ಬಿಡ್ತೀನಿ. ಅಂಗಡಿ ಕದ ಹಾಕಾಯಿತು. ಸೊ ಈಗ ನಾವು ಕಾರ್ ಎತ್ಕೊಂಡು ಹೋಯ್ತಾ ಇರೋಣ. ಇದೆ ನಮ್ಮ ಗಾಡಿ. ಕರೆಕ್ಟಾ SRT ಬೋರ್ವೆಲ್ಸ್ ಅಂತ ಇದೆ ಅಲ್ಲಿ. ಸೊ ಲೆಟ್ಸ್ ಗೋ. ಸೊ ಎಲ್ರದ್ದು ಊಟ ಆಯ್ತಾ ಗೈಸ್? ಏನು ಮಾಡ್ತಿದ್ದೀರಾ ಎಲ್ಲರೂ? ಅಮ್ಮ ಎಲ್ಲಮ್ಮ ಅಜ್ಜಿ ಇನ್ನೂ ಬರಲಿಲ್ವಲ್ಲಮ್ಮ? ಬಂದರು. 100 ವರ್ಷ ಆಯ್ತು ನಮ್ಮ ಅಜ್ಜಿಗೆ. ನೋಡಿ ನಡ್ಕೊಂಬತ್ತಾವ್ರೆ ಗೈಸ್, ಹಿಂಗೆ ಬತ್ತಾವ್ರೆ ನೋಡಿ ಇಲ್ಲಿ. ಸುನೀಣ ಬ್ಯಾಂಕ್ ಅದಾಗ್ತಾವ್ರೆ, ನಡ್ಕೊಂಬತ್ತಾವ್ರೆ. ಮಸ್ತ್ ಮಜಾ ಮಾಡಿ ಅಂತ ಗೈಸ್. ಮ್ಯೂಸಿಕ್ ಅಡ್ಡ ನಿಮ್ಮ ರಶ್ಮಿ ಜೊತೆ ಸೌಂಡ್ ಜಾಸ್ತಿ ಇಕ್ಬಿಡ್ತಾರೆ ಗೈಸ್. ಲಾಕ್ ತೆಗ್ದಿಲ್ವಾ? ಓಕೆ. ಅತ್ತೇಜಿ
ಅಜ್ಜಿ ಹೇಳದಲ್ವಾ ನನ್ಗೆ, ನಾನು ಹೆಲಿಕಾಪ್ಟರ್ನ ತಗೊಂಬರ್ವೆ. ಅಯ್ಯೋ ನನ್ಗೆ ಹೇಳ್ಬೇಕು ತಾನೆ, ನಂಗೆ ಹೇಳಿದ್ರೆ ಹೆಲಿಕಾಪ್ಟರ್ನ ತಗೊಂಬತ್ತಿದೆ. ಗೈಸ್ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬನ್ನಿ. ಸೊ ಗೈಸ್ ನಾವು ಬಂದ್ವಿ ಈಗ ದೇವಸ್ಥಾನಕ್ಕೆ. ಇದನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ನಡೀತಾ ಇದೆ. ಸೊ ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿದ್ರ ಅಥವಾ ಇನ್ನೂ ಮಾಡಿಲ್ವಾ? ಮನೆ ಕಟ್ಟಬೇಕು ಅಂತಂದರೆ ತುಂಬ ತುಂಬ ಫೇಮಸ್ ದೇವಸ್ಥಾನ ಇದು. ಇಲ್ಲೊಂದು ಪ್ರೊಸೀಜರ್ ಇದೆ, ಅದೇನೇನು ಅಂತ ಅವರೇ ಹೇಳ್ತಾರೆ ನಿಮಗೆ ಬಂದಾಗ ಹೆಂಗೆ ಏನು ಅಂತ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಲ್ಲೆಲ್ಲ ಕಟ್ಟಿದಾರಲ್ವಾ, ಕಲ್ಲೆಲ್ಲ ಜೋಡಿಸಿದಾರಲ್ವಾ, ಸೊ ಆ ಥರ ಹೋಗುವಾಗ ಜೋಡಿಸ್ಬಿಟ್ಟು ಹೋಗ್ತಾರೆ. ಮನೆ ಕಟ್ಟಬೇಕು ಅಥವಾ ಏನಾದ್ರು ತೊಂದರೆ ಆಗ್ತಿದೆ, ಯಾರಿಗಾದರೂ ತೊಂದರೆ ಆಗ್ತಿದೆ ಅಂತಂದರೆ ಇದು ಫಸ್ಟ್ ಇರುತ್ತೆ ದೇವರು. ನಾನಿದ್ದೀನಿ, ಬಾ ಮಗನೇ ನೋಡ್ಕೊತೀನಿ ಅಂತ ಪ್ರತಿಫಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಕಡೆ ಕಲ್ಲು ಈ ಥರ ಇಟ್ಟು ಕಟ್ಟಿರ್ತಾರೆ. ಯಾರು ಬಂದಿರ್ತಾರೆ ಅವರೆಲ್ಲ ಹಿಂಗೆ ಕಟ್ಬಿಟ್ಟು ಹೋಗಿರ್ತಾರೆ. ಗೆಸ್ ಮಾಡಿ ಗೈಸ್, ಇನ್ನೂ ನೇಮ್ ಗೊತ್ತಾಗಿಲ್ಲ ಅಂತಂದರೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಕಾಯಿ ಹೊಡೆಯೋ ಜಾಗ ಇದೆ. ಸೊ ಎಂಟ್ರೆನ್ಸಲ್ಲಿ ಇಲ್ಲಿ ಕಾಯೆಲ್ಲ ಹೊಡ್ಕೊಂಡು ನೀವು ಎಂಟ್ರ್ ಆದಾಗ ಇಲ್ಲಿ ಹೊಸ್ದಾಗಿ ಯಾರು ಬಂದಿರ್ತಾರೆ ಅವರಿಗೆಲ್ಲ ಇಲ್ಲಿ ಕಾಯಿ ಅಂತೀನಿ, ಇಟ್ಟಿಗೆ ಮಣ್ಣು ಕೊಡ್ತಾರೆ. ಇಲ್ಲಿ ಕೌಂಟ್ರ್ ಇರುತ್ತೆ, ಕೌಂಟ್ರಲ್ಲಿ ಇಸ್ಕೊಂಡು ಪೂಜೆ ಮಾಡಿ ಎಲ್ಲ ಮಾಡಿ ಇದು ಮಾಡ್ತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ದೇವರು. ಸೊ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಇಲ್ಲಿ ಒಂದು ಸರಿ ಪೂಜೆ ಮಾಡ್ತಾರೆ, ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ನೀವು, ಏನು ತೊಂದರೆ ಇಲ್ಲ. ಸೊ ತುಂಬ ಪವರ್ಫುಲ್ ಗೈಸ್. ಮನೆ ಕಟ್ಟಬೇಕು ಅಂತಂದರೆ ಯಾರ ಮಾತು ಕೇಳಬೇಡಿ, ಇಲ್ಲಿಗೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡೋಗಿ. ನೀವು ಬೇಡ ಅಂತಂದ್ರೂ ನಿಮ್ಮ ಮನೆ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ಹೊಸ ಸ್ಟ್ರಕ್ಚರ್ಸ್ ಫುಲ್ಲು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇವಾಗ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನು ತುಂಬ ಜನ ಆಲ್ರೆಡಿ ಬರ್ತಿದ್ದಾರೆ, ತುಂಬ ಜನ ಬಂದು ಹೋಗ್ತಿದ್ದಾರೆ. ನೋಡಿ ಎಲ್ಲ ಡಿಫ್ರೆಂಟ್ ಡಿಸೈನ್ಸಲ್ಲಿ ಕೆತ್ತಿರೋದು ಇದೆಲ್ಲ ನೋಡಿ, ಎಲ್ಲ ಕೆತ್ತಿರೋದು. ಆ್ಯಂಡ್ ಅಲ್ಲೆಲ್ಲ ಕಲ್ಲು ಹಾಕಿದ್ದಾರೆ ನೋಡಿ ಗೈಸ್, ಮುಂದೆ ಎಲ್ಲ ಫುಲ್ ಕಲ್ಲು ಹಾಕಿದಾರಲ್ವಾ. ಸೊ ಅದೆಲ್ಲ ಇದನ್ನು ಕೆತ್ತನೆ ಮಾಡೋಕ್ಕೆ ಅಂತಲೇ ತಂದಿಡ್ಸಿರೋದು. ಕಲ್ಲಿಂದ ಆ ಕಡೆ ಇದೆ ಕಾರ್ ಪಾರ್ಕಿಂಗ್ ನಮ್ಮದು. ಆ್ಯಂಡ್ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನೀವು ಇಲ್ಲಿ ಸ್ಟ್ರೈಟ್ ಬರೋಕ್ಕಾಗಲ್ಲ. ಫಸ್ಟೆಲ್ಲ ಸ್ಟ್ರೈಟ್ ಬಿಡ್ತಿದ್ರು, ಇವಾಗೆಲ್ಲ ಇಲ್ಲಿ ಹೋಗಿ ಲೆಫ್ಟ್ ತಗೊಂಡು ಅಲ್ಲಿ ನೀರು ಕಾಣಿಸ್ತಿದೆಯಲ್ವಾ ಕಾರ್ನರಲ್ಲಿ, ಆ ನೀರು ಹತ್ರ ಹೋಗಿ ಅಲ್ಲಿ ದಾರಿ ಮಾಡಿದ್ದಾರೆ. ಸೊ ಹಂಗೆ ಬರಬೇಕು. ಇಲ್ಲಿ ಡೈರೆಕ್ಟ್ ಎಂಟ್ರಿ ಇತ್ತು ಫಸ್ಟು, ಇವಾಗಿಲ್ಲ, ಪಾಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಬಂದು ಪೂಜೆ ಮಾಡಿಸಿದ್ವಿ. ಇವಾಗ ಪೂಜೆ ಮಾಡಿಸಿ ನೋಡಿ, ದೇವ್ರು ಕಾಣಿಸಿದ್ರೆ ನೋಡ್ಕೊಳ್ಳಿ ನೀವು. ಝೂಮ್ ಮಾಡೋಕೆ ಆಗ್ತಿಲ್ಲ ಗೈಸ್, ಸೊ ಸಾರಿ, ವೆರಿ ಫ್ರಂಟ್ ಆ್ಯಂಗಲಿಂದ ಮಾಡ್ತೀನಿ ನೋಡಿ. ಇದೇ ದೇವರು ಗೈಸ್. ಇವಾಗ ನಮ್ಮಮ್ಮ ಈ ದೇವಸ್ಥಾನಕ್ಕೆ ಬಂದಮೇಲೆ ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಮ್ಮ. ಮೊದಲು ಮನೆ ಕಟ್ಟೋ ಆಸೆ ಇರೋರು ಮಣ್ಣು ಕೊಡ್ತಾರೆ. ಇಲ್ಲಿ ಮಣ್ಣು ತಂದು ಅಲ್ಲಿ ಕೊಟ್ಟು ಪೂಜೆ ಮಾಡಿಸಿ, ಮಣ್ಣು ತೊಗೊಂಡೋಗಿ ಅರ್ಶಿನ ಬಟ್ಟೆ ಮಾಡಿ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಅದು ಎಷ್ಟು ದಿನ ಪೂಜೆ ಮಾಡಬೇಕು? ಅದ ನಿಮ್ಮ ಆಸೆ ನೆರವೇರೋ ತನಕನೂ ಮಾಡಬೇಕು. ಅದು ನೆರವೇರಿದ್ಮೇಲೆ ಮಣ್ಣನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ನೀವು ಅರ್ಕೆ ಏನು ಮಾಡ್ಕೊಂಡಿರ್ತೀರ ಬಂದು ಆಸೆ ತೀರಿದ್ಮೇಲೆ ಅರ್ಕೆನ ಮನೆ ಎಲ್ಲ ಬೇಸ್ಮಟ್ಟ ಎಲ್ಲ ಆದಮೇಲೆ ಇಟ್ಕೆ ಇಲ್ಲೇ ಕೊಡ್ತಾರೆ. ಇಟ್ಟು ಪೂಜೆ ಮಾಡಿಸಿ ತೊಗೊಂಡೋಗಿ ಮನೆ ಕಟ್ಟಿದ್ರೆ ಒಳ್ಳೇದಾಗುತ್ತೆ. ಓಕೆ. ಸೊ ಆಗಲ್ಲ ಅನ್ನೋದು ಚರಿತ್ರೆಲೇ ಇಲ್ಲ. ಸೊ ನೋಡಿ ಗೈಸ್, ಇವಾಗೆಲ್ಲ ಡೀಟೇಲಾಗಿ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿಗೆ ಬಂದಾಗಲೂ ನಿಮ್ಗೆ ಇನ್ನೊಂದ್ಸರಿ ಇಲ್ಲಿ ಸ್ವಾಮಿಗಳು ಅವರು ಪೂಜಾರಿಗಳು ಏನಿರ್ತಾರೆ ಅವರೆಲ್ಲ ಹೇಳ್ತಾರೆ. ಸೊ ನಿಮಗೂ ಯಾರದೇ ಏನೋ ತಂಟೆ ತಕರಾರಿಲ್ಲದೆ ಮನೆ ಕಟ್ಟೋಕ್ಕೆ ಸುಲಭ ಆಗುತ್ತೆ. ನಮ್ಮ ಪರ್ಣಿ ನೋಡಿ, ನಮ್ಮ ಪರ್ಣಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಕುತ್ಕೊಂಡ್ಬಿಟ್ಟು ಅವಳು ಆಟ ಆಡ್ಕೊಂಡು ಯಾವುದೋ ಪಾಪ ಸಿಕ್ತು ಅಂದ್ಬಿಟ್ಟು ಅಲ್ಲ ಯಾರೋ ಬಿಸ್ಕೆಟ್ ಕೊಟ್ಕೊಂಡ್ಬಿಟ್ಟು ಇಸ್ಕೊಂಡು ತಿಂತಾಳೆ ಗೈಸ್ ನೋಡಿ. ಮಳೆ ಬರ್ತಾ ಇದೆ ಗೈಸ್, ಈಗ ಸ್ಟಾರ್ಟ್ ಆಗ್ತಿದೆ ಮಳೆ. ಅದಕ್ಕೆ ಬನ್ನಿ, ಮಳೆ ಬರ್ತಿದೆ. ಸೊ ಇದು ಫುಲ್ ಪವರ್ಫುಲ್ ಗೈಸ್. ಮನೆ ಕಟ್ಟೋ ವಿಷಯಕ್ಕೆ ಅಂತ ಬಂದರೆ ತೀರಾ ಪವರ್ಫುಲ್. ಸೊ ನಿಮ್ದು ಮನೆ ಕಟ್ಟೋದೆ ಅಂತಲ್ಲ, ಬಟ್ ಮೇಯ್ನ್ ಮನೆ ಕಟ್ಟೋದಕ್ಕೆ ನಿಮ್ದು ಯಾವ್ದಾದ್ರು ವಿಶ್ ಆಗಬೇಕು, ಏನಾದರೂ ಆಗಬೇಕು ಅಂತಂದರೆ ಬಂದು ಬೇಡ್ಕೊಳ್ಳಿ. ಚೆನ್ನಾಗಿದೆ ದೇವಸ್ಥಾನ. ನಾನೇ 25 ವರ್ಷದಲ್ಲಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮಮ್ಮ ಹೋಗೋಣ ನಡಿ ಅಂತಂದರು. ಸೊ ಜೊತೆಲಿ ಎಲ್ಲರೂ ಕರ್ಕೊಂಡು ಬಂದೆ.
ಸೊ ಇದೆಲ್ಲ ನೋಡಿ ಫುಲ್ ಕಾಂಪೌಂಡ್ ಎಲ್ಲ ಇವಾಗ ಕಟ್ತಿದ್ದಾರೆ. ಆ್ಯಂಡ್ ಇದನ್ನು ಇಲ್ಲಿಂದ ಅಲ್ಲಿವರೆಗೂ ಕಟ್ತಾರೆ. ನಾನು ತೋರಿಸೋದ್ನಲ್ಲ ಆಗಲೇ ಕಲ್ಲಿಟ್ಟಿದ್ದಾರಲ್ಲ, ಸೊ ಅಲ್ಲಿವರೆಗೂ ಕಟ್ತಾರೆ. ಚೆನ್ನಾಗಿದೆ, ಬನ್ನಿ, ಬಂದು ದರ್ಶನ ಮಾಡ್ಕೊಂಡು ಹೋಗಿ. ದೇವಸ್ಥಾನದ ಹೆಸರು ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ಸರ್ಚ್ ಮಾಡಿ ಗೂಗಲಲ್ಲಿ ನೋಡೋಣ. ಮನೆ ವಿಷಯಕ್ಕೆ ಅಂತಲೇ ಪವರ್ಫುಲ್ ದೇವರು ಅಥವಾ ಪವರ್ಫುಲ್ ದೇವಸ್ಥಾನ ಯಾವುದು ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ನಿಮಗೆ. ಆ್ಯಂಡ್ ಮೋಡ ನೋಡಿ ತುಂಬ ಚೆನ್ನಾಗಿದೆ ಇವತ್ತು, ವೆದರ್ ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಇವಾಗ ಹೇಳ್ದಂಗೆ. ಮೋಡ ನೋಡಿ ಅಂತ ಮೋಡ ನೋಡಿ, ಸೊ ಚೆನ್ನಾಗಿದೆ ವೆದರು ಕೂಡ. ಆ್ಯಂಡ್ ಅಲ್ಲಿ ಊಟದ್ದು ಹಾಲ್ ಇದೆ, ಸೊ ಪ್ರಸಾದ ಕೊಡ್ತಾರೆ, ಪ್ರಸಾದನ ತಿನ್ಕೊಂಡು ಹೋಗ್ಬೋದು ನೀವು. ಆ್ಯಂಡ್ ಇಲ್ಲಿ ಇವರು ಓನ್ ಏನೋ ಇದು ಕಲ್ಲುಗಳೆಲ್ಲ ಕುಯ್ಯೋಕ್ಕೆ ಓನ್ ಫ್ಯಾಕ್ಟ್ರಿನೇ ಮಾಡಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಕಲ್ಲೆಲ್ಲ ಕುಯ್ದು ಇದನ್ನು ಮಾಡೋಕ್ಕೆ ಅಂತಲೇ ಓನ್ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ದಾರೆ. ಸೊ ಆ ಸೆಟಪ್ಪಲ್ಲಿ ಎಲ್ಲನೂ ಕಟ್ ಮಾಡಿ ಇದು ಮಾಡ್ತಿದ್ದಾರೆ. ಅದು ಅಲ್ಲಿದೆ, ಅಲ್ಲಿ ಬ್ಲೂ ಶೆಡ್ ಏನು ಕಾಣಿಸ್ತಿದೆಯಲ್ಲ, ಆ ಬ್ಲೂ ಶೆಡ್ಡಲ್ಲಿ ಎಲ್ಲ ನಡೆಸ್ತಿದೆ. ಅದ್ರ ಪಕ್ಕದಲ್ಲೇ ಇರೋದು ಅನ್ನದಾನದ ಪ್ರಸಾದ ಕೊಡ್ತಾರೆ, ದೇವಸ್ಥಾನ ಕಡೆಯಿಂದ ಪ್ರಸಾದ ಕೊಡ್ತಾರೆ. ಅಮ್ಮ ಮನೆ ಕಟ್ಟಿದ್ದೀರಲ್ಲ, ಮತ್ತೇನಕ್ಕೆ ಮನೆ ಕಟ್ಟಕ್ಕೆ ನಿಲ್ಲಿಸ್ತಾ ಇದ್ದೀರಾ? ಹಾಂ, ಇನ್ನೂ 3 ಕಟ್ಟೋದ ಅಂತೀರಾ? ನಾನು ನಿಲ್ಲಿಸ್ದಂಗಿದ್ರೆ ನಾನು ಕಟ್ತೀನಿ ಗೈಸ್. ಇಲ್ಲಿ ಬಂದಿದ್ದೀವಿ ಇವಾಗ ನಾವು. ಈ ಥರ ಕಲ್ಲು ಕಟ್ಟಿದ್ದಾರೆ ಅಂತ ಆಗಲೇ ತೋರಿಸಿದ್ನಲ್ಲ, ಸೊ ನಾನು ಕಟ್ಟಕ್ಕೆ ಬಂದಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅಥವಾ ಅರ್ಕೆಗಳೇನಾದ್ರು ಕಟ್ಕೊತೀರಾ ಅಂತಂದರೆ ಈ ಕಲ್ಲನ್ನ ಹಿಂಗೆ ಜೋಡಿಸ್ಬಿಟ್ಟು ಅದಾಗುತ್ತೆ ಅನ್ನೋವಾಗ ಮಾಡ್ಬೋದು. ಒಂದೊಂದಾಗಿಡಬೇಕು, ಒಂದೊಂದಾಗಿಟ್ಟು ಅದು ಬೀಳದೇ ಇರೋ ಥರ ನಿಲ್ಲಿಸಬೇಕು. ಅದಾದಮೇಲೆ ನಿಮ್ಮ ಆಸೆ ಅಂದ್ಕೊಂಡಿರೋದು ಏನು ಪೂರೈಸಿರುತ್ತೆ ಅದನ್ನು ನೀವು ಏನು ಅರ್ಕೆ ಕಟ್ಕೊಂಡಿರ್ತೀರ ಇಲ್ಲಿ ಬಂದುಬಿಟ್ಟು ಅದನ್ನು ಕಂಪ್ಲೀಟ್ ಮಾಡಬೇಕು. ಅರ್ಕೆ ಕಟ್ಕೊಂಡು ಅದಾದಮೇಲೆ ಫುಲ್ಲು ನಿಮ್ಮದೆಲ್ಲ ಬೇಡಿಕೆಗಳು ಕೋರ್ಕೊಂಡ್ಮೇಲೆ ಎಲ್ಲ ಮಿಸ್ ಮಾಡಬೇಡಿ. ನಾನು ಕಟ್ತಾಯಿದ್ದೀನಿ, ನೋಡೋಣ. ದೇವ್ರೇ ಅಂದ್ಕೊಂಡ್ರದೆಲ್ಲ ಆಗಲಿ ಕಣಪ್ಪ. ಸೊ ಗಾಯ್ಸ್ ಈ ಥರ ನೀವು ಕಲ್ಲು ಕಟ್ಬಿಟ್ಟು ಸೊ ಏನು ಅರ್ಕೆ ಇರುತ್ತೆ ಅದನ್ನು ಕೇಳ್ಕೊಂಡು ನಿಮ್ಮ ಅರ್ಕೆ ಪೂರೈಸಿದ್ಮೇಲೆ ಅದೇ ಏನು ಅಂದ್ಕೊಂಡಿರ್ತೀರಾ ಆಸೆ ಅದು ಫುಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ಅರ್ಕೆ ಏನು ಕಟ್ಕೊಂಡಿರ್ತೀರ ಅರ್ಕೆನ ಕಂಪ್ಲೀಟ್ ಮಾಡಬೇಕು ಗೈಸ್. ಇವಾಗ ನಾನು ಕಲ್ಲು ಕಟ್ಟಾಯಿತು, ನಮ್ಮ ಅದಕ್ಕೆ ಕಲ್ಲು ಕಟ್ತಾವ್ರೆ. 5 ಕಲ್ಲು ಕಟ್ಟಬೇಕಂತ ಗೈಸ್, 5 ಕಟ್ಟಬೇಕು. ಸೊ ನೋಡೋಣ ಇಲ್ಲಿ ಏನು ನೀವು ಅಂದ್ಕೊಂಡು ಕಟ್ತೀರಾ ಅದೆಲ್ಲ ಆದಮೇಲೆ ಬಂದು ಎಲ್ಲ ನೀಟಾಗಿ ಅರ್ಕೆ ತೀರಿಸಿ ಇವಾಗ ನಮ್ಮ ಅದಕ್ಕೆ ಕಟ್ತಾರೆ. ನೋಡೋಣ. 5 ಕಲ್ಲು ಎತ್ಕೊಂಡವ್ರೆ, ಕೇಳ್ಕೊಂಡು ಕಟ್ಟಿ. ನೆಕ್ಸ್ಟ್ ಇನ್ನೊಂದು ಗಂಡು ಮಗು ಆಗ್ಲಪ್ಪ. ಇವಳು ಯಾವಾಗಲೂ ಅಣ್ಣ ಅಂತ ಇರ್ತಾಳೆ ಗೈಸ್. ಅಣ್ಣ ಅಂತೂ ಆಗಲ್ಲ. ಇನ್ನು ತಮ್ಮ, ನಿನಗೆ ತಮ್ಮ ಅಣ್ಣ ಬೇಕಾ? ತಮ್ಮ ನೀರು ಅಮ್ಮ ಕಟ್ಲಿ. ಇವಾಗ ಫುಲ್ ಗಾಢವಾಗಿ ಬೇಡ್ಕೊಂತಾರೆ ಗೈಸ್, ಏನೋ ಫುಲ್ ಸೀರಿಯಸ್ ಆಗಿ. ನೋಡೋಣ ಹೆಂಗೆ ಕಟ್ತಾರೆ. ನಾನು ಇಲ್ಲಿ ಕಟ್ಟಿರೋದು ನೋಡಿ ನಿಂತೈತಿ ಇಲ್ಲಿ. ಅದು ನಾನೇ ಕಟ್ಟಿದ್ದು ಅದಲ್ಲ, ಇದು ನಾನು ಕಟ್ಟಿರೋದು. ಇದು ನಾನು ಕಟ್ಟಿರೋದು. ಓಹೋ ತುಂಬ ಬೇಡಿಕೆಗಳಿರಂಗೈತೆ ಗೈಸ್. ನೋಡೋಣ ಎಷ್ಟೊತ್ತು ಕೇಳ್ಕೊಂತಾರೆ ಅಂತ ಅಲ್ವಾ. ತುಂಬ ಬೇಡ್ಕೊಂತವ್ರೆ. ಹೋಗತ್ತೆ. ಇರು ಆಯ್ತು. ಏನು ಪಪ್ಪಿ ಕೊಡು. ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೈಸ್. ಜಾಗ ನೋಡ್ಕೊಳ್ಳಿ, ಎಲ್ಲಿ ಬೇಕಲ್ಲಿ ಇಡಿ.
ಸಕ್ಸಸ್ಸಾಗಿ ಕಟ್ಬಿಟ್ಟವ್ರೆ. ಈಗ ಮನಸ್ಸಲ್ಲಿ ತುಂಬ ಬೇಡಿಕೆಗಳು ಬೇಡ್ಕೊಂಡವ್ರೆ. ನಾನು ಎಲ್ಲ ಈಡೇರಲಿ ಅಂತ ದೇವ್ರ ಹತ್ರ ನಾವು ಕೇಳ್ಕೊಳ್ಳೋಣ. ಗೈಸ್ ಇವಳನ್ನ ಸೊಂಟದ ಮೇಲೆ ಎತ್ಕೊಂಡು ನನ್ನ ಸೊಂಟನೇ ಬಿದ್ದೋಯ್ತು. ಇಲ್ಲಿ ನೋಡಿ, ಅಷ್ಟೊತ್ತಿನ ಗೊಂಬೆ ಕೂತಂಗೆ ಕೂತವಳೆ. ನನಗೆ ಎತ್ಕೊಂಡು ಸೊಂಟ ಕೈ ಎಲ್ಲ ನೋವುತ್ತೈತಿ. ಎಲ್ಲಾದ್ರು ಅಮ್ಮವರು? ಸೊ ಬನ್ನಿ ಇವಾಗ ಪ್ರಸಾದ ಕೊಡ್ತಾರೆ. ಪ್ರಸಾದ ತಿನ್ನೋಣ ಗೈಸ್. ಇಲ್ಲೇ ದೇವಸ್ಥಾನದ ಹತ್ರನೇ ಅವ್ರು ಅಲ್ಲೇ ಅಲ್ಲೋ ಐತವ್ರೆ. ಪ್ರಸಾದ ಕೊಡ್ತಾರೆ ಇವಾಗ ದೇವಸ್ಥಾನದ ಹತ್ರ. ಹೋಗ್ಬಿಟ್ಟು ಪ್ರಸಾದ ತಿನ್ಕೊಂಡು ಸುಯ್ಯನ್ ಮನೆಗೆ ಹೋಗೋಣ. ಹೆಂಗೆ ಹೇಳಿ? ಸುಯ್ಯನ್ ಮನೆಗೆ ಹೋಗೋಣ. ಓಕೆನಾ? ಓಕೆ. ಹೋಗ ಮತ್ತೆ ಗೈಸ್ ಹೊಳೆ ಹತ್ರ ಬಂದಿದ್ದೀವಿ. ಹಾಂ ನೋಡಿ ಎಷ್ಟು ವಿಶಾಲವಾಗಿದೆ. ಪೀಸ್ ಪೀಸ್ ಗೈಸ್, ಪೀಸ್. ನೋಡಿ ಸಿ, ಅಲ್ಲಿವರೆಗೂ ನೋಡಿಬೇಕಿದೆ. ಪೀಸ್. ಆಹಾ, ಏನು ತಣ್ಣಗೆ ಬರ್ತಿದೆ ಗೈಸ್ ಗಾಳಿ. ಫುಲ್ ಪೀಸ್. ಎಷ್ಟು ದೊಡ್ಡದಿದೆ, ಸಖತ್ತಾಗಿದೆ ಅಲ್ವಾ? ಈ ದೇವಸ್ಥಾನದಿಂದ ಇಲ್ಲೇ ಲೆಫ್ಟ್ ಸೈಡಿಗಿದೆ ಗೈಸ್. ಬಂದವರು ಮಿಸ್ ಮಾಡಿದೆ. ಬಂದು ಸ್ವಲ್ಪ ಹೊತ್ತು ಇದ್ದು ಏನಿದೆ ಗೈಸ್, ಏನು ನೇಚರ್, ಕ್ರೇಜಿ ಕ್ರೇಜಿ, ಸಖತ್ತಾಗಿದೆ. ಓಹೋ ನೈಸ್. ಎಷ್ಟು ವಿಶಾಲವಾಗಿ ಚಂದ ಕಾಣಿಸ್ತದೆ. ಬಂದವ್ರು ಮಿಸ್ ಮಾಡಿಬಿಡಿ ಇಲ್ಲಿ ಬರೋಕ್ಕೆ. ಓಕೆ ಗೈಸ್, ದರ್ಶನ ಮುಗೀತು. ಮೊದಲೆಲ್ಲ ಆ ಕಡೆ ಎಂಟ್ರಿ ಇತ್ತು, ಇವಾಗ ಅಲ್ಲಿ ತೋರಿಸೋದ್ನಲ್ಲ ಆಗಲೇ ಕಲ್ಗಿಲೆಲ್ಲ ಇಟ್ಬಿಟ್ಟು. ಸೊ ಅಲ್ಲಿ ಎಂಟ್ರಿ ಇಲ್ಲ. ಸೊ ಈ ಕಡೆ ಮಾಡಿಕೊಟ್ಟಿದ್ದಾರೆ ರಸ್ತೆ, ಈ ಥರ ಮಾಡಿದ್ದಾರೆ. ಸೊ ಈಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಅದು ತೋರಿಸ್ತೆ ಅಲ್ಲ ನಿಮಗೆ, ಒಳ್ಳೆಯದು ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಬನ್ನಿ, ಬಂದರೆ ಒಂದು 10 ನಿಮಿಷ ಅಲ್ಲಿ ಕೂತಿದ್ದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗಿ, ಮಸ್ತಾಗಿರುತ್ತೆ. ಇಲ್ಲೆಲ್ಲ ನಿಮಗೆ ದಾರಿಲಿ ಹೊಟ್ಟೆಪಾಡು ಚಾಟ್ಸ್ ಅಂತ ಇದೆ. ಯಾವುದೋ ಹೊಟ್ಟೆಪಾಡು ಚಾಟ್ಸ್ ಚೆನ್ನಾಗಿದೆ. ಹೊಟ್ಟೆಪಾಡು ಚಾಟ್ಸ್, ಫುಲ್ ಜಾರ್ ಸೋಡಾ ಅಂತೆ, ಫುಲ್ ಜಾರ್ ಸೋಡಾ. ಚಾಟಲ್ಲಿ ಗೈಸ್ ನಿಪ್ಪಟ್ಟು ಮಸಾಲ ಸಖತ್ತಾಗಿರುತ್ತೆ. ನನಗೆ ಅದು ಇಷ್ಟ. ನಿಪ್ಪಟ್ಟು ಮಸಾಲ ತುಂಬ ಇಷ್ಟ ನನಗೆ, ಸಖತ್ತಾಗಿರುತ್ತೆ. ನಮ್ಮಮ್ಮರು ಅಲ್ಲದೆ ಬಿಟ್ಬಿಟ್ಟು ಹೋಗೇ ಗೈಸ್. ಅಷ್ಟು ದೂರ ಹೋಗ್ಬಿಟ್ಟವ್ರಲ್ಲೇ. ಇದೆಲ್ಲ ನೋಡಿ ಹೊಳೆ ಪಕ್ಕದಲ್ಲೇ ಮಾಡವ್ರೆ. ಮಿಸ್ಸಾಗಿ ರಾತ್ರಿ ಹೊತ್ತು ಹೊಳೆ ಒಳಗೆ ಹೋಗ್ಬಿಟ್ಟಿದೆ ಯಾರಾದ್ರೂ ದಾರಿಯಲ್ಲೇ ಹೋಗಿ. ಚೆನ್ನಾಗಿದೆ ದೇವಸ್ಥಾನಕ್ಕೆ ಬನ್ನಿ. ಬಂದು ನಿಮ್ಮ ಬೇಡಿಕೆ ಏನೇನಿರುತ್ತೆ ಎಲ್ಲನೂ ಇದು ಮಾಡಿಕೊಂಡು ಪೂರೈಸ್ಕೊಂಡ್ಮೇಲೆ ಹರಕೆ ಏನು ಕಟ್ಕೊಂಡಿರ್ತೀರ ಹರಕೆ ತೀರಿಸ್ಕೊಳ್ಳಿ. ಹರಕೆ ತೀರ್ಸೋದು ಮರಿಬೇಡಿ. ಬಿಕಾಸ್ ನಮ್ಮ ಜನಗಳೇ ಹಿಂಗೆ ಪಡ್ಕೊಳ್ಳೋವರೆಗೂ ಪಡ್ಕೋಬೇಕು ಅಂತ ಇರ್ತಾರೆ. ನಮಗೇನು ಬೇಕೋ ಅದು ಸಿಕ್ಕಿದ್ಮೇಲೆ ಮರ್ತೇ ಬಿಡ್ತಾರೆ. ಸೊ ಹಂಗೆ ನಿಮ್ಮ ಕೆಲಸ ಆದಮೇಲೆ ದೇವ್ರನ್ನ ಮರಿಬೇಡಿ. ಏನು ಹರಕೆ ಕಟ್ಕೊಂಡಿರ್ತೀರ ಅದನ್ನು ಬಂದು ತೀರಿಸಿ ಇನ್ನು ಮುಂದಕ್ಕೆ. ನಮ್ಮ ಗೈಸ್ ಮನುಷ್ಯನ ಜೀವನನೇ ಹಿಂಗೆ, ಆಸೆ ಮೇಲೆ ಆಸೆ, ಆಸೆ ಮೇಲೆ ಆಸೆ, ಆಸೆ ಮೇಲೆ ಆಸೆ. ಒಂದು ಸಿಕ್ತು ಅಂದಿದ್ದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಲ್ಲ ಅವನು, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಸೊ ಇನ್ನೊಂದು ಯಾವ್ದಾರು ಹೊಸ್ದಾಗಿ ಹುಡ್ಕೊಳ್ತದೆ. ಸೊ ಇದೊಂದು ಸಿಕ್ತು ಅಂದ್ಬಿಟ್ಟು ದೇವ್ರನ್ನ ಬಿಟ್ಬಿಟ್ಬಿಡಿ. ಬಂದ್ಬಿಟ್ಟು ಅದೇನು ಹರಕೆ ಇರುತ್ತೆ ಎಲ್ಲ ತೀರಿಸ್ಕೊಳ್ಳಿ ನೀವು. ಓಕೆ, ಸೊ ಇದು ಫುಲ್ ಪವರ್ಫುಲ್ ಗೈಸ್. ನಾನು ಕೇಳ್ಪಟ್ಟಿರೋದಲ್ಲ, ನಾನೇ 25 ವರ್ಷ ಆಯಿತು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ನೋಡಿ ದೇವ್ರು ಯಾವಾಗ ಕರ್ಸ್ಕೋಬೇಕು ಅಂತಾನೆ ಆವಾಗಲೇ ಕರ್ಸ್ಕೋಬೇಕು. ಆವಾಗಲೇ ಕರ್ಸ್ಕೊತಾನೆ ಕೂಡ. ನಾವು ಎಷ್ಟೇ ಸಾಹಸ ಮಾಡಿದ್ರೂ ಆಗಲ್ಲ. ದೇವ್ರು ಯಾವಾಗ ಬಾ ಮಗನೇ ಅಂತಂತಾರೆ ಅವಾಗ ಹೋಯ್ತಾ ಇರಬೇಕು. ಆವಾಗ ಗಂಚಲಿ ಮಾಡೋಕ್ಕೆ ಹೋದರೆ ನೆಕ್ಸ್ಟ್ ಕರ್ಸೋದೇ ಇಲ್ಲ ಅವನು. ನೀನು ಅಲ್ಲೇ ಇರೋ ಬಡವ, ನೀನು ಮಡಗ್ದಂಗಿರೋ ಅಂತ ತತಾಸ್ತು ಅಂದ್ಬಿಡ್ತಾನೆ. ಸೊ ಇಲ್ಲಿ ತುಂಬ ದೂರ ಮಾಡಿದ್ದಾರೆ ಗೈಸ್. ಅಲ್ಲಾಗಿದ್ರೆ ಡೈರೆಕ್ಟ್ ಎಂಟ್ರಿ ಇತ್ತು ದೇವಸ್ಥಾನಕ್ಕೆ. ಇವಾಗ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆಯಲ್ಲ, ಸೊ ಹಂಗಾಗಿ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆ. ಇದು ಸುತ್ತಾಕೊಂಡು ಬರಬೇಕು, ಒಂದು ರೌಂಡ್ ಸುತ್ತಾಕೊಂಡು ಬರಬೇಕು. ಇಲ್ಲೆಲ್ಲ ನಿಮ್ಗೇನು ಅಂಗಡಿ ಕಾಣ್ತಿದೆಯಲ್ಲ, ಇಲ್ಲೆಲ್ಲ ಹೂವು ಪೂಜೆ ಸಾಮಾನೆಲ್ಲ ಕೊಡ್ತಾರೆ. ಆ್ಯಂಡ್ ಮೋರ್
ಅಂದರೆ ಈ ದೇವರಿಗೆ ಜಾಸ್ತಿ ಇಷ್ಟ ಅಂತಂದರೆ ತುಳಸಿ ಅಂತೆ. ಸೊ ಬರುವಾಗ ತುಳಸಿ ತರೋರು ತನ್ನಿ, ಇಲ್ಲ ಅಂತಂದರೆ ಇಲ್ಲೇ ತೊಗೊತೀನಿ ಅಂತಂದ್ರು ತೊಗೋಬೋದು, ಇಲ್ಲೇ ಸಿಗುತ್ತೆ. ತುಳಸಿ ಹಾರ ಮೋಸ್ಟ್ ಫೇವ್ರೆಟ್ ದೇವ್ರಿಗಂತೆ. ಸೊ ತುಳಸಿ ಹಾರ ತೊಗೊಂಡೋಗಿ ಅಲ್ಲಿ ನಾವು ತೊಗೊಂಡೋದ ಗೈಸ್ ಅವರೆಲ್ಲ ಎಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಕೊನೆಗೆ ಅದೇನು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ನಿಮಗೆಲ್ಲ ಹೊರಗಡೆ ಪೂಜೆ ಮಾಡ್ಕೊಡ್ತಾರೆ. ಒಳಗಡೆ ಏನು ಪೂಜೆ ಮಾಡೋದ, ಹೊರಗಡೆ ಯಾವಾಗಲೂ ತೋರಿಸ್ದಂಗೆ ಅಲ್ಲೇ ಕಾಯಿಗೆ ಎಲ್ಲ ಹೊಡ್ಕೊಂಡು ಇದು ಮಾಡಬೇಕು. ಓಕೆ, ಏನಾದ್ರು ತಿಂತೀರಾ ಏನಾದರೂ? ಕಡಲೆಪುರಿ ಇಲ್ವಾ ಮನೇಲಿ? ಮತ್ತೆ ಸರಿ ಆಯ್ತು, ಗಾಡಿ ತಬರಲ್ಲ. ಓಕೆ, ಸೊ ಸಕ್ಸಸ್ಫುಲಿ ಈ ದಿನಾನ ದೇವಸ್ಥಾನದೊಟ್ಟಿಗೆ ಬಂದು ದೇವ್ರ ದರ್ಶನ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ ಗಾಯ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗಲೇ ಏನು ಪಾಚ್ಕೊಂಬಿಡಲ್ಲ ನಾನು, ಇನ್ನೇ ಇರುತ್ತೆ ಮನೇಲಿ ಅದು ಇದು ಕೆಲಸ, ಎಡಿಟಿಂಗ್ ಅದು ಇದು ತುಂಬ ಇರುತ್ತೆ ಗೈಸ್. ಎಡಿಟಿಂಗ್ ಎಲ್ಲ ತೋರ್ಸೋಕ್ಕಾಗಲ್ಲ ನಾನು. ಸೊ ಈ ದಿನನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ರಿಗೂ ಅಡ್ವಾನ್ಸ್ ಗುಡ್ ನೈಟ್ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಅವಾಗ ನಿಮಗೆ ಗುಡ್ ನೈಟ್ ಹೇಳೋಕ್ಕಿರಲ್ವಲ್ಲ. ಸೊ ಅದಕ್ಕೆ ಅಡ್ವಾನ್ಸ್ ಗುಡ್ ನೈಟ್ ಹೇಳ್ತಾ ಇವಾಗ ನಾವೂ ಮನೆಗೆ ಹೊರಡೋ ಟೈಮ್ ಆಯಿತು. 6 ಗಂಟೆ ಆಗೋಯ್ತು. ನಾವು ಬಂದು 4:45 ಬಿಟ್ಟು ಬಂದು ಇಲ್ಲಿ 5 ಗಂಟೆ ಹತ್ರ ಎಲ್ಲ ಬಂದು. ಸೊ ಈಗ ಆಲ್ರೆಡಿ 5:45 6 ಗಂಟೆ ಆಗ್ತಾ ಬರ್ತಾ ಇದೆ. ಸೊ ಗೈಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀನಿ. ಈಗ ಆಲ್ರೆಡಿ ನೋಡಿದ್ದೀರಾ 3 ವೀಡಿಯೋ ಅನಿಸುತ್ತೆ. 3 ವೀಡಿಯೋ ಎಲ್ಲ ನೋಡಿದ್ದೀರಾ ನಂದು ಅಪ್ಲೋಡ್ ಮಾಡಿರೋದು. ಸೊ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಟಾಟಾ, ಬಾಯ್.